ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲೊಂದು ಪ್ರಶ್ನೆ ಇದೆ. 2 ಸಂಖ್ಯೆಗಳ ಸರಾಸರಿ 3, ಪ್ರತಿಯೊಂದು ಸಂಖ್ಯೆಗೆ 4 ಕೂಡಿಸಿದಾಗ ದೊರೆತ ಹೊಸ ಸಂಖ್ಯೆಗಳ ಸರಾಸರಿ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಈ ಪ್ರಶ್ನೆನ ಯಾವ ಥರ ಬಿಡಿಸ್ಬೋದಪ್ಪ ಅಂತಂದರೆ, 2 ಸಂಖ್ಯೆಗಳದವ, ಆ 2 ಸಂಖ್ಯೆಗಳದ್ದು ಸರಾಸರಿ ಎಷ್ಟು ಹೇಳಿದ್ದಾನೆ? 3 ಹೇಳಿದ್ದಾನೆ. ಇದು ಬಂತು ಸಂಖ್ಯೆ ಇಂಟು ಸರಾಸರಿ ಈಕ್ವಲ್ ಟು ಏನಾಯಿತು? ಮೊತ್ತ. 2 3 6. ಇದೇನಾಯಿತು? ಆ ಸಂಖ್ಯೆಗಳದ್ದು ಮೊತ್ತ ಆಯಿತು. ಇದಕ್ಕೇನು ಹೇಳಿದಾನಪ್ಪ ಅಂತಂದರೆ, ಪ್ರತಿಯೊಂದು ಸಂಖ್ಯೆಗೆ, ಇಲ್ಲಿ 2 ಸಂಖ್ಯೆಗಳದಲ್ಲ, ಈ 2 ಸಂಖ್ಯೆಗಳಿಗೆ 4 ಕೂಡಿಸಿದಾಗ ದೊರೆತ ಹೊಸ ಸಂಖ್ಯೆಗಳ ಸರಾಸರಿ ಕಂಡುಹಿಡಿಯಿರಿ ಅಂತ ಹೇಳಿದಾನೆ. ಇಲ್ಲೇನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ 2 ಸಂಖ್ಯೆಗಳದಲ್ಲ, ಏನು ಮಾಡಬೇಕು? 4 ಕೂಡಿಸಿ ಅಂದಾನೆ ಪ್ರತಿಯೊಂದು ಸಂಖ್ಯೆಗೆ. ಇಲ್ಲಿರುವಂಥ 2 ಸಂಖ್ಯೆಗಳಿಗೆ 4 ಕೂಡಿಸ್ತಾ ಹೋಗಿ ಅಂತಂದಿದ್ದಾನೆ. ಹಾಗಾದ್ರೆ 4 + 4 ಎಷ್ಟಾಯಿತು? 8 ಆಯಿತು. ಅಥವಾ ಈ ಥರ ಇಲ್ಲ ಅಂದ್ರೂ ನೀವು ಡೈರೆಕ್ಟಾಗಿ 2 ಸಂಖ್ಯೆಗಳದವ, 2 × 4 ಮಾಡಿದಾಗೂ 8 ಬರುತ್ತಾ. ಇವಾಗ ನೋಡಿ, 6 × 14. ಇದೇನಾಯ್ತದು? ನಮಗೆ ಸಿಕ್ಕಂಥ ಹೊಸ ಸಂಖ್ಯೆಗಳದ್ದು ಮೊತ್ತ ಸಿಕ್ತು. ಇಲ್ಲಿ ಕೇಳಿರೋದೇನು? ಸರಾಸರಿ ಕಂಡುಹಿಡಿಯಿರಿ ಅಂತ. ಹೊಸ ಸಂಖ್ಯೆಗಳ ಸರಾಸರಿ ಕಂಡುಹಿಡಿಬೇಕಾದ್ರೆ ಸರಾಸರಿ = ಮೊತ್ತ / ಸಂಖ್ಯೆ. ಇಲ್ಲಿ ಹೊಸ ಸಂಖ್ಯೆಗಳ ಮೊತ್ತ ಏನಾಗಿದೆ? ಇಲ್ಲಿ 14 / ಸಂಖ್ಯೆಗಳೆಷ್ಟಿದವು? 2. 2 1 2 7. ಅಂದ್ರೆ 7 ಅನ್ನೋದೇನಿದು? ಸರಾಸರಿ. ಮೊತ್ತ ಅನ್ನೋದು 14. ಇಲ್ಲಿ ನಮ್ಗೆ ಬೇಕಾಗಿರೋದೇನು? ಸರಾಸರಿ ಬೇಕಾಗಿದೆ. ಸರಾಸರಿ ಎಷ್ಟಿದೆ? 7 ಇದೆ. ಇಲ್ಲಿ ನೋಡಿ, ಇದನ್ನು ಎಕ್ಸಾಮ್ನಲ್ಲಿ ಯಾವ ರೀತಿಯಾಗಿ ಈಸಿಯಾಗಿ ಬಿಡಿಸ್ಬೋದಪ್ಪ ಅಂತಂದರೆ, ಇಲ್ಲಿ ಸಂಖ್ಯೆಗಳನ್ನು ಎಷ್ಟರಿಗೆ ಕೊಟ್ಟಿರಲಿ, ಸರಾಸರಿ ಏನಿರುತ್ತಲ್ಲ, ಈ ಸರಾಸರಿನ ಹಾಗೆ ಇಟ್ಕೊಳ್ಳೋಣ. ಹಾಗೆ ಇಟ್ಕೊಂಡು ಇಲ್ಲೇನು ಪ್ರತಿಯೊಂದು ಸಂಖ್ಯೆಗೆ 4 ಕೂಡಿಸಿ ಅಂದಾನಲ್ಲ, ಇಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ, ಆ 4 ಇಲ್ಲಿ ತಂದಿಡಬೇಕು. ತಂದಿಟ್ಟಾಗ ಬರುತ್ತೆ ಆನ್ಸರ್ 7. ಇದೇ ನಿಮ್ದು ಏನಾಗಿರ್ತೈತಿ? ಆನ್ಸರ್ ಆಗಿರ್ತೈತಿ. ಈ ಟ್ರಿಕ್ಸ್ ಯಾವಾಗ ಯೂಸ್ ಆಗುತ್ತಂದಾಗ, ಪ್ರತಿಯೊಂದು ಸಂಖ್ಯೆಗೆ 4 ಕೂಡಿಸಿ ಅನ್ನಲಿ, ಅಥವಾ ಕಳಿ ಅನ್ನಲಿ, ಅಥವಾ ಗುಣಿಸಿ ಅನ್ನಲಿ, ಅಥವಾ ಭಾಗಾಕಾರ ಮಾಡಿ ಅನ್ನಲಿ, ಅವಾಗ ಏನಾಗುತ್ತೆ? ಈ ಟ್ರಿಕ್ಸ್ ಯೂಸ್ ಆಗುತ್ತೆ ನಿಮಗೆ. ಇದು ಯಾಕಪ್ಪ ಅಂತಂದ್ರೆ, ಪ್ರತಿಯೊಂದು ಸಂಖ್ಯೆಗೂ ಕೂಡಿಸ್ತೇವೆ ತಂದಾಗ ಸರಾಸರಿಯಲ್ಲಿ ಏನಾಗುತ್ತಾ? ಅಷ್ಟೇ ಸಂಖ್ಯೆನ ಹೆಚ್ಚಾಗುತ್ತೆ. ಇಲ್ಲಿ ಏನು ಪ್ರತಿಯೊಂದು ಸಂಖ್ಯೆಗೆ ಎಷ್ಟು 4 ಹೆಚ್ಚು ಮಾಡಿರ್ತಲ್ಲ, ಅದೇ ಏನಾಗಿರ್ತೈತಿ? ಸರಾಸರಿಗೂ ಅಷ್ಟೇ ಹೆಚ್ಚಾಗಿರ್ತೈತಿ. ಪ್ರತಿ ಸಂಖ್ಯೆಗೂ ಪ್ರತಿ ಸಂಖ್ಯೆಗೂ ಎಷ್ಟು ಸಂಖ್ಯೆನ ಹೆಚ್ಚು ಮಾಡಿರ್ತಲ್ಲ, ಆ ಅಷ್ಟೇ ಸಂಖ್ಯೆ ಏನಾಗಿರ್ತೈತಿ? ಸರಾಸರಿಗೂ ಹೆಚ್ಚಾಗಿರ್ತೈತಿ ಅಂತ ಅರ್ಥ ಇದು. ಇದನ್ನು ಇನ್ನೂ ಈಸಿಯಾಗಿ ಕಾನ್ಸೆಪ್ಟ್ ಮೂಲಕ ನೋಡೋದಾದ್ರೆ, ಹೆಂಗಪ್ಪ 7 ಬರುತ್ತೆ ಅಂತ ನೋಡೋದಾದ್ರೆ, ಇಲ್ಲಿ ನೋಡಿ, 2 ಸಂಖ್ಯೆಗಳು ಎಕ್ಸ್ ಅಂತ. ಈ ಸಂಖ್ಯೆಗಳದ್ದು ಸರಾಸರಿ ಏನಂತ ಹೇಳಿದಾನೆ? 3 ಅಂತ ಹೇಳಿದಾನೆ. ಸುಮ್ಮನೆ 3 ಅಂತ ಇಟ್ಕೋತೀನಿ ನಾನು. ಆ ಸಂಖ್ಯೆಗಳದ್ದು ನಿಜವಾದ ಬೆಲೆಗಳು ಇರೋದಿಲ್ಲ, ಇರ್ಬೋದು ಅಥವಾ ಇಲ್ಲದೆ ಇರ್ಬೋದು. ಅದಕ್ಕೆ ನಾನು ಏನು ಮಾಡ್ತೀನಿ? 3 ಅಂತ ಹೇಳಿದಾನಲ್ಲ ಸರಾಸರಿ, ಅದಕ್ಕೆ ಈ ಸಂಖ್ಯೆನೂ 3 ಅಂತ ಇಟ್ಕೊಂಡೆ, ಈ ಸಂಖ್ಯೆನೂ 3 ಅಂತ ಇಟ್ಕೊಂಡೆ. ಈಗೇನು ಹೇಳ್ತಿದ್ದಾನೆ? 4 ಕೂಡಿಸಿ ಅಂದಾನೆ. ಪ್ರತಿಯೊಂದು ಸಂಖ್ಯೆಗೆ 4 ಕೂಡಿಸಿ ಅಂದಾಗ, ಈ ಸಂಖ್ಯೆಗೂ 4 ಕೂಡಿಸ್ತೀನಿ, ಈ ಸಂಖ್ಯೆಗೂ 4 ಕೂಡಿಸ್ತೀನಿ. ಈ ಕೂಡಿಸಿದಾಗ ಏನು ಸಿಗುತ್ತಾ? ಇಲ್ಲಿ 7 ಬಂತು, ಇಲ್ಲಿ 7 ಬಂತು, ಇಲ್ಲಿ 7 ಬಂತು, ಈ ಸಂಖ್ಯೆ 7 ಬಂತು. ಹೊಸ ಸಂಖ್ಯೆಗಳೇನದು? ಈ ಸಂಖ್ಯೆ 7 ಆಯಿತು, ಈ ಸಂಖ್ಯೆ 7 ಆಯಿತು. ಇವುಗಳನ್ನು ಕೂಡಿಸಿದಾಗ ನನಗೆ ಸಿಗುವಂಥದ್ದು ಏನದು? 14. ಈ 14ನ್ನು 7ರಿಂದ ಭಾಗಿಸಿದಾಗ 7 1 2 7. ಇಲ್ಲಿ ಏನಾಯಿತು? ಕಾನ್ಸೆಪ್ಟ್ ರೀತಿಯಲ್ಲಿ ನೋಡಿದ್ರೂ ಆನ್ಸರ್ ಸರಿಯಾಗಿ ಬಂತು. ನಿಮ್ಮ ಹತ್ರ ಕ್ವಶನ್ ಪೇಪರ್ ಇದ್ದರೆ ನೋಡಿ, ಯಾವುದಾದ್ರು ಕ್ವಶನ್ ಪೇಪರ್ ತೆಗೀರಿ, ಎವರೇಜ್ಗೆ ಸಂಬಂಧಪಟ್ಟಂಗೆ ಈ ರೀತಿಯೂ ಬಿಡಿಸಿ. ಈ ರೀತಿ ಇದು 2 ಒಂದೇ, ಇದೇನಿದೆಲ್ಲ ಇದು ಬೇರೆದು. ಈ ರೀತಿಯೂ ಬಿಡಿಸಿ ನೋಡಿ, ಈ ರೀತಿಯೂ ಸಿಗುತ್ತೆ ಆನ್ಸರ. ಈ ರೀತಿಯೂ ನೋಡಿ, ಇದನ್ನೂ ಸಿಗುತ್ತೆ ಆನ್ಸರ್. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬನ್ನಿ. ನೋಡಿ, ಇಲ್ಲೊಂದು ಪ್ರಶ್ನೆ ಇದೆ. ಏನಪ್ಪ ಅಂತಂದರೆ, 10 ಸಂಖ್ಯೆಗಳ ಸರಾಸರಿ 5, ಪ್ರತಿಯೊಂದು ಸಂಖ್ಯೆಗೆ 1 ಕೂಡಿಸಿದ ದೊರೆತ ಹೊಸ ಸಂಖ್ಯೆಗಳ ಮೊತ್ತ ಮತ್ತು ಸರಾಸರಿ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ.
ಅಲ್ಲಿ ಬರೀ ಸರಾಸರಿ ಕಂಡುಹಿಡಿತದೆ, ಇಲ್ಲಿ ಮೊತ್ತವನ್ನು ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ 10 ಸಂಖ್ಯೆಗಳದವು, ಸರಾಸರಿ ಎಷ್ಟಿದೆ 5 ಇದೆ. ಇದು ಸಂಖ್ಯೆ ಇಂಟು ಸರಾಸರಿ ಈಕ್ವಲ್ ಟು ಮೊತ್ತ. 10 5 50. 10 ಸಂಖ್ಯೆಗಳ ಸರಾಸರಿ 5 ಆದಾಗ ಮೊತ್ತ ಏನು ಬತ್ತು? 50 ಬತ್ತು. ಪ್ರತಿಯೊಂದು ಸಂಖ್ಯೆಗೆ 1 ಕೂಡಿಸಿದಾಗ ಅಂತಂದಾಗ ಇಲ್ಲಿ ಸಂಖ್ಯೆಗಳೆಷ್ಟಿದಾವು? 10 ಅದಾವು. 10 ಸಂಖ್ಯೆಗಳಿಗೆ ಒಂದೊಂದಂತ ಕೂಡಿಸ್ತಾ ಹೋದಾಗ ಎಷ್ಟು ಸಿಗುತ್ತಾ? 10 ಸಿಗುತ್ತಾ. ಇಲ್ಲೇನಾಗುತ್ತಾ? ಪ್ಲಸ್ 10 ಇವಾಗ ಬರುತ್ತಾ 60 ಮೊತ್ತ. ಹೊಸ ಸಂಖ್ಯೆಗಳ ಮೊತ್ತ 60 ಬತ್ತು. ಇಲ್ಲಿ ಕೇಳಿರೋದು ಹೊಸ ಸಂಖ್ಯೆಗಳ ಮೊತ್ತ ಅಂತ ಕೇಳಿದಾರ. ಅದು ಆನ್ಸರ್ ಬಂದುಬಿಟ್ಟು 60. ಈಗೇನು ಕೇಳ್ತಿದ್ದಾರೆ? ಸರಾಸರಿ ಕಂಡುಹಿಡಿಯಿರಿ. ಸರಾಸರಿ ಈಕ್ವಲ್ ಟು ಮೊತ್ತ ಡಿವೈಡ್ ಬೈ ಸಂಖ್ಯೆ. ಮೊತ್ತ ಅಂದಲ್ಲಿ ಇದು ಹೊಸ ಸಂಖ್ಯೆಗಳ ಮೊತ್ತ ಬಂದಿದ್ದಲ್ಲ, ಇದನ್ನು ಇಟ್ಕೋಬೇಕು. 60 ಡಿವೈಡ್ ಬೈ ಸಂಖ್ಯೆಗಳೆಷ್ಟಿದಾವೆ? 10 ಇದಾವೆ. 10 ಒಂದಲೇ 10 6 ಈಕ್ವಲ್ ಟು 6. ಇದು 6 ಅನ್ನೋದೇನದು? ಸರಾಸರಿ. ಇದು ಹೊಸ ಸಂಖ್ಯೆಗಳ ಮೊತ್ತ, ಇದು ಹೊಸ ಸಂಖ್ಯೆಗಳ ಸರಾಸರಿ 6. ಹಳಿ ಸಂಖ್ಯೆಗಳದ್ದು ಏನೈತಿದ್ದು? 5 ಇದೆ. ಇಲ್ಲಿ ನೋಡಿ, ಅಗಳನ್ನೇ ಹೇಳಿದ್ದು ನಿಮ್ಗೆ, ಇಲ್ಲಿ ಏನು ಕೊಟ್ಟಿರ್ತಾನೆ ಸರಾಸರಿ 5 ಅಂತ ಇರುತ್ತಲ್ಲ, ಅದನ್ನು ಹಾಗೆ ಇಟ್ಕೋಬೇಕು. ಪ್ರತಿಯೊಂದು ಸಂಖ್ಯೆಗೆ 1 ಕೂಡಿಸಿದಾಗ ನಮಗೇನು ಸಿಗುತ್ತಾ? ಸರಾಸರಿ. ಡೈರೆಕ್ಟಾಗೆ ನಮಗೆ ಸರಾಸರಿ ಸಿಕ್ಕಿಬಿಡುತ್ತೆ 6. ಇದು ಸರಾಸರಿ ಸಿಕ್ತು. ಸರಾಸರಿ ಸಿಕ್ಕಾಗ ಆಮೇಲೆ ಏನಂತ ಆಗುತ್ತಾ? ಸಂಖ್ಯೆಗಳ ಮೊತ್ತ ಅಂದಾನಲ್ಲ, ಮೊತ್ತನ ಯಾವ ಥರ ಮಾಡೋದು ನೋಡಿ. ಇಲ್ಲೇನಿದೆ? ಹಳೆ ಸಂಖ್ಯೆಗಳದು 10 ಸಂಖ್ಯೆಗಳದವು, 5 ಸರಾಸರಿ ಐತಿ ಈಕ್ವಲ್ ಟು 50 ಬತ್ತು. ಪ್ರತಿಯೊಂದು ಸಂಖ್ಯೆಗೆ ಒಂದೊಂದಂತ ಕೂಡಿಸ್ತಾ ಹೋದಾಗ 10 ಸಂಖ್ಯೆಗಳಿಗೆ 10ನೇ ಆಗುತ್ತಲ್ಲ, ಅವಾಗ ಏನಾಗುತ್ತೆ? ನಮ್ಗೆ ಹೊಸ ಸಂಖ್ಯೆಗಳ ಮೊತ್ತ 60 ಡೈರೆಕ್ಟಾಗಿ ಸಿಗುತ್ತೆ. ಇದನ್ನು ಈಸಿಯಾಗಿ ಇಷ್ಟೇ ಮಾಡ್ಬೋದು ನಾವು. ಇಲ್ಲಿ ನೋಡಿ, ಇಲ್ಲೊಂದು ಪ್ರಶ್ನೆ ಇದೆ. 15 ಸಂಖ್ಯೆಗಳ ಸರಾಸರಿ 18. ಪ್ರತಿಯೊಂದು ಸಂಖ್ಯೆಯಿಂದ 5 ಕಳೆದಾಗ ದೊರೆತ ಹೊಸ ಸಂಖ್ಯೆಗಳ ಸರಾಸರಿ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಇಲ್ಲೇನಪ್ಪ ಅಂತಂದರೆ 15 ಸಂಖ್ಯೆಗಳದಾವು, ಅವುಗಳ ಸರಾಸರಿ ಎಷ್ಟು ಅಂದಿದ್ದಾನೆ? 18 ಅಂದಿದ್ದಾನೆ. 15 ಸಂಖ್ಯೆ ಏನಾಯ್ತದು? ಸಂಖ್ಯೆ ಇಂಟು ಸರಾಸರಿ ಈಕ್ವಲ್ ಟು ಮೊತ್ತ. ಇಲ್ಲಿ ನೋಡಿ, 15 18 ಗುಣಾಕಾರ ಯಾವ ಥರ ಮಾಡೋದಪ್ಪ ಅಂತಂದರೆ ನೋಡಿ, ಇಲ್ಲಿ 15 ಇದೆಯಲ್ಲ, 15ನ ಒಡೆದಿಟ್ಕೊಳ್ಳೋಣ. 15ನ ಒಂದು 10 ಅಂತ, ಒಂದು 5 ಅಂತ. 18 10 180. 18 5 ಅಂದರೆ ಇದರ ಅರ್ಧ. ಅದು 180ರ ಅರ್ಧ 90. 90 ಒಂದು 180 270. ಇದೇನಾಯಿತು? 270 ಆನ್ಸರ್ ಸಿಕ್ತು. ಇಲ್ಲಿ ಏನು ಹೇಳಿದಾನಪ್ಪ ಅಂತಂದ್ರೆ ಪ್ರತಿಯೊಂದು ಸಂಖ್ಯೆಯಿಂದ 5 ಕಳೆದಾಗ ಅಂತ ತಂದಿದ್ದಾನೆ. ಇಲ್ಲಿ 15 ಸಂಖ್ಯೆಗಳದು ನೋಡಿ, ಪ್ರತಿಯೊಂದು ಸಂಖ್ಯೆಯಿಂದ 5 ಕಳಿ ಅಂದಿದ್ದಾನೆ. 15 ಸಂಖ್ಯೆ ಒಳಗೆ 5 ಕಳಿಬೇಕಂದ್ರಾಗ 15 ಇಂಟು 5 ಮಾಡ್ತೀನಿ ಈಕ್ವಲ್ ಟು, ಇಲ್ಲಿ ಮೈನಸ್ ಮಾಡ್ತೀನಿ. ಯಾಕಪ್ಪ ಅಂತಂದರೆ ಕಳಿ ಅಂದಾನ. ಕೂಡಿಸಂದಾಗ ಪ್ಲಸ್ ಮಾಡ್ತಿದ್ದೆ, ಇಲ್ಲಿ ಕಳಿ ಅಂದಾನ. ಕಳಿ ಅಂದಾಗ 15 5 75. ಈಗ ನೋಡಿ, 270ರಲ್ಲಿ 75 ಹೋದರೆ 195. 10ರಲ್ಲಿ 0ಯಲ್ಲಿ 5 ಹೋಗಲ್ಲ, 10ರಲ್ಲಿ 5 ಹೋದರೆ 5 ಉಳಿತು. ಇಲ್ಲಿ 7ರಲ್ಲಿ 8 ಹೋಗೋದಿಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂತಂದರೆ 17ರಲ್ಲಿ 8 ತೆಗಿತೀನಿ. 17ರಲ್ಲಿ 8 ತೆಗೆದಾಗ 9 ಉಳಿತು. 7ರಲ್ಲಿ 1 ಹೋದರೆ 1, 195. ಇದೇನಾಯ್ತದೋ ಹೊಸ ಸಂಖ್ಯೆಗಳದ್ದು ಮೊತ್ತ ಸಿಕ್ತು ನಮ್ಗೆ. ಮೊತ್ತ ಸಿಕ್ಕಾಗ ನಾವೇನು ಮಾಡಬೇಕು? ಸರಾಸರಿ ಈಕ್ವಲ್ ಟು ಮೊತ್ತ ಡಿವೈಡ್ ಬೈ ಸಂಖ್ಯೆ. ಮೊತ್ತ ಅಂದರೆ ಎಷ್ಟಿದೆ? ಹೊಸ ಸಂಖ್ಯೆಗಳ ಮೊತ್ತ 195 ಡಿವೈಡ್ ಬೈ ಸಂಖ್ಯೆ ಎಷ್ಟಿದಾವೆ? ಸಂಖ್ಯೆ ಅಷ್ಟೇ ಇದಾವೆ, 15 ಇದಾವೆ. ಈಗ ಇದನ್ನು ಕಟ್ತಾ ಹೊಡಿಬೇಕು. ಯಾವ ಥರಪ್ಪ ಅಂತಂದರೆ 15 ಒಂದಲೇ 15 ಒಂದಲೇ. ಇಲ್ಲಿ 19ರಲ್ಲಿ 15 ಹೋದರೆ 4 ಉಳಿತು. 4 1 5 45. 15 ಎಷ್ಟಲೇ? 45. 15 3ಲೇ.
ಆನ್ಸರ್ ಬಂದುಬಿಡ್ತು 13. ನಿಮಗೆ ಇದನ್ನು ಡೈರೆಕ್ಟಾಗಿ ಮಾಡೋದು ಹೇಳಿದ್ದೆ ನಾನು. ಇಲ್ಲಿ ಸರಾಸರಿದು ಏನು ಸಂಖ್ಯೆ ಇರುತ್ತಲ್ಲ ಅದನ್ನು ಅಷ್ಟೇ ಇಟ್ಕೊಳ್ಳಿ 18 ಅಂತ. ಅದಕ್ಕಿಟ್ಟಾಗ ಇಲ್ಲಿ ಕೂಡಿಸನ್ಲಿ ಅಥವಾ ಕಳಿಯಲಿ ಅಥವಾ ಗುಣಾಕಾರ ಮಾಡಿದಾಗ ಅಥವಾ ಭಾಗಾಕಾರ ಮಾಡಿದಾಗ ಏನು ಬರುತ್ತಲ್ಲ ಅದನ್ನು ಸಮನಾಗಿ ಅದಕ್ಕೂ ಸರಾಸರಿಗೂ ಅನ್ವಯಿಸುತ್ತೆ ಅಂತ ಹೇಳಿದೆ. ಪ್ರತಿಯೊಂದು ಸಂಖ್ಯೆಯಲ್ಲಿ ಏನೇನು ಚೇಂಜಸ್ ಆಗುತ್ತಲ್ಲ ಅದು ಸರಾಸರಿಯಲ್ಲೂ ಅದೇ ಥರ ಚೇಂಜಸ್ ಆಗುತ್ತೆ. ಇಲ್ಲಿ 18 ಇದೆ, ಪ್ರತಿಯೊಂದು ಸಂಖ್ಯೆಯಿಂದ 5 ಕಳಿಬೇಕು. ಇಲ್ಲಿ ಅದನ್ನೇ ಮಾಡಿಬಿಡಿ. ಆ ಸಂಖ್ಯೆ ಒಳಗೆ ಎಷ್ಟು ಪ್ರತಿಯೊಂದು ಸಂಖ್ಯೆ ಅಂದಾಗ ಪ್ರತಿಯೊಂದು ಸಂಖ್ಯೆಯಲ್ಲಿ ಏನೇನು ಚೇಂಜಸ್ ಆಗುತ್ತಲ್ಲ ಅದು ಸರಾಸರಿಯಲ್ಲೂ ಅದೇ ಥರ ಚೇಂಜಸ್ ಆಗುತ್ತೆ. 18ರಲ್ಲಿ 5 ಹೋದರೆ 13. ಇದು ಬಂತು ನಿಮ್ಮ ಆನ್ಸರ್. ನೋಡಿ ಇಲ್ಲೊಂದು ಪ್ರಶ್ನೆ ಇದೆ. 7 ಸಂಖ್ಯೆಗಳ ಸರಾಸರಿ 35. ಪ್ರತಿಯೊಂದು ಸಂಖ್ಯೆಯನ್ನು 4ರಿಂದ ಗುಣಿಸಿದಾಗ ದೊರೆತ ಹೊಸ ಸಂಖ್ಯೆಗಳ ಸರಾಸರಿ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ನಿಮಗೆ ಆವಾಗಲೇ ಹೇಳಿದೆ ನಾನು, ಇಲ್ಲಿ ಸಂಖ್ಯೆಗಳು ಎಷ್ಟರೇ ಇರಲಿ ಅಲ್ಲಿ ಪ್ರತಿಯೊಂದು ಸಂಖ್ಯೆಗೆ 4ರಿಂದ ಗುಣಿಸೋದಾಗಲಿ ಅಥವಾ ಕಳೆಯೋದಾಗಲಿ ಕೂಡಿಸೋದಾಗಲಿ ಭಾಗಿಸೋದಾಗಲಿ ಅಲ್ಲಿ ಪ್ರತಿಯೊಂದು ಸಂಖ್ಯೆಯಲ್ಲಿ ಏನೇನು ಚೇಂಜಸ್ ಆಗುತ್ತಲ್ಲ ಅದು ಸರಾಸರಿಯಲ್ಲೂ ಚೇಂಜಸ್ ಆಗುತ್ತೆ ಅಂತ ಹೇಳಿದ್ನೆ. ಅದೇ ಥರ ಇಲ್ಲಿ ಸರಾಸರಿ ಏನಿದೆ 35 ಸರಾಸರಿ ಇದೆ ಅಂದ್ರೆ 4ರಿಂದ ಗುಣಿಸಿದಾಗ ತಂದಾಗ ಅಲ್ಲಿ ಸಂಖ್ಯೆಗಳಲ್ಲಿ ಏನೇನು ಚೇಂಜಸ್ ಆಗುತ್ತಲ್ಲ ಇಲ್ಲಿ ಸರಾಸರಿಯಲ್ಲೂ ಅಷ್ಟೇ ಚೇಂಜಸ್ ಆಗುತ್ತೆ. 35 4 140. ಆನ್ಸರೇ ಇಷ್ಟೇ ಬರುತ್ತೆ. ಇದನ್ನು ಬಿಡಿಸಿ ನೋಡಿದಾಗ ಏನಾಗುತ್ತಪ್ಪ ಅಂತಂದರೆ ನೋಡಿ ಸಂಖ್ಯೆಗಳದು ಇಂಟು ಸರಾಸರಿ ಈಕ್ವಲ್ ಟು ಮೊತ್ತ ಸಂಖ್ಯೆ ಎಷ್ಟದು 7 ಸಂಖ್ಯೆದು ಸರಾಸರಿ 35. 7 ಐತೆ 35 3ರ ಮೇಲೆ ಇಡ್ತೀನಿ. 7 ಮೂಲೆ 21 1 3 24. ಇದೇನಾಯಿತು 245 ನಮಗೆ ಮೊತ್ತ ಸಿಕ್ತು. ಇದು ಸೂತ್ರ ಡೈರೆಕ್ಟಾಗಿ ಆನ್ಸರ್ ಮಾಡೋದಿದ್ರೆ ಈ ರೀತಿ ಬಿಡಿಸ್ತಲ್ಲ ಓಕೆ. ಆದರೆ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಏನು ಮಾಡ್ತಿದ್ದೆ ನಾವು ಪ್ರತಿಯೊಂದು ಸಂಖ್ಯೆಗೆ ಕೂಡಿಸಂದಾಗ ಅಥವಾ ಕಳಿ ಅಂದಾಗ ಆ ಸಂಖ್ಯೆಗಳನ್ನು ಇಟ್ಟಿಕೆಶಿಂದ ಗುಣಾಕಾರ ಮಾಡಿಕೆಶಿಂದ ಇದರೊಳಗೆ ಕೂಡಿಸ್ಬೇಕಾ ಕಳಿಬೇಕಂತ ಮಾಡ್ತಿದ್ದೆ. ಇಲ್ಲಿ ಏನಂತ ಹೇಳಿದಾರೆ ಗುಣಿಸಿದಾಗ ಅಂತ ಹೇಳಿದಾರೆ. ಗುಣಿಸಿದಾಗ ತಂದಾಗ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಇಲ್ಲಿ ಆ 7 ಸಂಖ್ಯೆಗಳಿಗೆ 4ರಿಂದ ಗುಣಿಸ್ಬೇಕು ತಂದಂಗೆ. ಈಗ 7 × 35 245 ಬತ್ತು. ಈ ಬಂದಂಥ ಮೊತ್ತಕ್ಕೆ ನಾವೇನು ಮಾಡಬೇಕು 4ರಿಂದ ಗುಣಿಸ್ಬೇಕು. ಅರ್ಥ ಆಯ್ತಲ್ಲ? ಯಾಕಪ್ಪ ಅಂದರೆ ಅವ ಏನು ಹೇಳಿದಾನೆ 7 ಸಂಖ್ಯೆಗಳ ಸರಾಸರಿ 35. ಪ್ರತಿಯೊಂದು ಸಂಖ್ಯೆಗೆ ಇಲ್ಲಿರುವಂಥ ಒಂದು ಸಂಖ್ಯೆಗೆ ನಾವು ಪ್ರತಿಯೊಂದು ಸಂಖ್ಯೆಯನ್ನು 4ರಿಂದ ಗುಣಿಸಿದಾಗ ತಂದ ಆ ಪ್ರತಿಯೊಂದು ಸಂಖ್ಯೆ ಯಾವುದಾಗಿರ್ತಾವೆ 35 ಆಗಿರ್ತಾವೆ. 35 ಅಂತೆ 7 ಸಾರಿ ಇಟ್ಕೊಳ್ಳೋಣ. 35 35 35 35 2 4 35. ಈ 7 ಸಂಖ್ಯೆಗಳಿಗೆ ಸರಾಸರಿ ಪ್ರಕಾರ 35 ಅಂತ ಸರಾಸರಿ ಇದೆಯಲ್ಲ, ಇದಕ್ಕೆ ನಾವು 4ರಿಂದ ಗುಣಿಸಿದಾಗ ಬರುವಂಥದ್ದು ಎಷ್ಟು 140. ಇಲ್ಲಿ ಎಷ್ಟು ಸಂಖ್ಯೆಗಳಿದಾವೆ 7 ಇಂಟು ಮಾಡಿದಾಗ 7 0 0 7 4 28 2 ಮೇಲೆ ಇಡ್ತೀನಿ. 7 1 7 ಇದೊಂದು 9 980 ಇಲ್ಲಿ ಅದೇ ಥರ ಮಾಡಿದಾಗ 980 ಬರುತ್ತೆ. 5 4 20 2 ಇಲ್ಲಿ 4 4 16 16 1 2 18 4 2 8 ಇದೊಂದು 9 ಈ ಥರ. ಇಲ್ಲಿ ಗುಣಿಸಿ ಅಂದಾಗ ನೀವೇನು ಮಾಡಬಾರ್ದಪ್ಪ ಅಂತಂದರೆ 7 × 4 ಅಂತ ಈ ಥರ ಮಾಡಬಾರ್ದು. ಆ ಪ್ರತಿಯೊಂದು ಸಂಖ್ಯೆಗೂ ಇಲ್ಲಿ ಬರುವಂಥ ಇಲ್ಲಿ ಯಾವ ಸಂಖ್ಯೆಗಳದಲ್ಲ ಅದು ಸರಾಸರಿ ಪ್ರಕಾರ 35 ಅಂತ ನಾವು ಇಟ್ಕೊಂಡಿವಿ. ಆ 35ನ್ನು ತೊಗೊಂಡು ಆ 7 ಸಂಖ್ಯೆ 35 ಅನ್ನುವಂಥ 7 ಸಂಖ್ಯೆಗಳಿಗೆ 4ರಿಂದ ಗುಣಿಸಿದಾಗ ಬರುವಂಥದ್ದು ಎಷ್ಟು 140 ಬರುತ್ತೆ ಒಂದು ಸಂಖ್ಯೆ ಮೊತ್ತ. ಅದೇ ಥರ 7 ಸಂಖ್ಯೆಗಳನ್ನು ನೋಡಿದಾಗ ಎಷ್ಟು ಬರುತ್ತಾ 980 ಬರುತ್ತೆ. ಇಲ್ಲಿ ನೀವು ಹಾಗೆ ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಡೈರೆಕ್ಟಾಗಿ ಮಾಡೋದು. ಇಲ್ಲಿ ಡೈರೆಕ್ಟಾಗಿ ನೀವು ಕನ್ಫ್ಯೂಷನ್ ಹಿಡಿಸ್ಕೊಬಿಡ್ದಂತ ನಾನು ಇಲ್ಲಿ ಈ ಥರ ಬಿಡಿಸಿ ತೋರಿಸಿದ್ದೆ ಅಷ್ಟೇ. ಇಲ್ಲಿ ಏನಪ್ಪ ಅಂತಂದ್ರೆ
ಆ 35 ಸಂಖ್ಯೆನ 7 ಸಾರಿ ಗುಣಾಕಾರ ಮಾಡಿರಿ. ಆ 7 ಸಂಖ್ಯೆಗಳದಲ್ಲ 35 ಅದ್ರದ್ದು ಮೊತ್ತನ ಕಂಡು ಹಿಡಿದ್ರಿ 245 ಬಂದೈತಿ. ಅದನ್ನೇನಂದಾರ ಅವರು ಪ್ರತಿಯೊಂದು ಸಂಖ್ಯೆಗೆ 4ರಿಂದ ಗುಣಿಸಿದಾಗ ತಂದಾಗೂ 35ರಿಂದ 7 ಸಾರಿ 7 ಸಂಖ್ಯೆಗಳಿಗೆ ಏನು ಗುಣಿಸ್ತಿರಲ್ಲ ಅದು ಒಂದು ಪ್ರತಿಯೊಂದು ಸಂಖ್ಯೆಗೂ 4 ಸಾರಿ ಗುಣಿಸಿದಂಗೆ ಆಯ್ತದು. ಅದಕ್ಕೆ ನಾವೇನು ಮಾಡಬೇಕು, 245ನ 4 ಸಾರಿ ಗುಣಿಸಿದಾಗ ಎಷ್ಟು ಬರ್ತೈತಿ, 980. ಥರದ ಸರಾಸರಿ ಈಕ್ವಲ್ ಟು ಮೊತ್ತ ಡಿವೈಡ್ ಬೈ ಸಂಖ್ಯೆ. ಮೊತ್ತದಲ್ಲಿ 980 ಇದೆ, ಡಿವೈಡ್ ಬೈ ಸಂಖ್ಯೆ ಎಷ್ಟು, 7. 7 ಒಂದಲೇ 9ರಲ್ಲಿ 7 ಅಂದರೆ 2 ಉಳಿತು, 2 1 8 28, 7 4 28 ಮತ್ತು 0 ಇದು ಬಂದುಬಿಡ್ತು 140 ಆನ್ಸರ್. ಇಲ್ಲಿ 140 ಇದೆ, ಇಲ್ಲಿ 140 ಇದೆ. ಆಗಲೇ ಬಿಡಿಸಿದ್ನಲ್ಲ ಅದೇ ಥರ ಇಲ್ಲೊಂದು ಪ್ರಶ್ನೆ ಇದೆ ನೋಡಿ. 4 ಸಂಖ್ಯೆಗಳ ಸರಾಸರಿ 9. ಪ್ರತಿಯೊಂದು ಸಂಖ್ಯೆಯನ್ನು 11ರಿಂದ ಗುಣಿಸಿದಾಗ ದೊರೆತ ಹೊಸ ಸಂಖ್ಯೆಗಳ ಸರಾಸರಿ ಕಂಡುಹಿಡಿಯಿರಿ ಅಂತಂದ. ಹಾಗಾಗಿ ನಾನೇನು ಮಾಡಿದೆಪ್ಪ ಅಂದ್ರೆ ಸರಾಸರಿ ಎಷ್ಟಿದೆ, 9 ಇದೆ. 9ನ 9 ಇಟ್ಕೊಂಡೆ. ಅವಾಗ ಏನು ಮಾಡಿದೆ, ಇಲ್ಲಿ ಎಷ್ಟರಿಂದ ಗುಣಿಸಿ ಅಂತಾರೆ, 11ರಿಂದ. 11 9 99. ಇದು ಆನ್ಸರ್ ಬಂತು 99. ಇದನ್ನು ಬಿಡಿಸಿ ನೋಡಿದಾಗ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ನೋಡಿ 4 ಸಂಖ್ಯೆಗಳದವು, ಅದರದ್ದು ಸರಾಸರಿ ಬಂದುಬಿಟ್ಟು 9. ಇದು ಸಂಖ್ಯೆ, ಇದು ಸರಾಸರಿ ಈಕ್ವಲ್ ಟು ಏನಾಯಿತು, ಮೊತ್ತ. 4 9 36. ಈ 36ನ್ನ ಡೈರೆಕ್ಟಾಗಿ ನಾವು ಏನು ಮಾಡಬೇಕು, 11ರಿಂದ ಗುಣಿಸ್ಬೇಕು. ಇದನ್ನು ಗುಣಿಸೋದು ಯಾವ ಥರಪ್ಪ ಅಂತಂದರೆ ನಿಮ್ಗೆ ಆಗಲೇ ಹೇಳಿದ್ದೆ ನಾನು. ಈಗ ನೋಡಿ 11 ಇದೆಯಲ್ಲ ಅದನ್ನು ಹೊಡೆದಿಟ್ಕೊಂಬಿಡಿ. ಈ ಕಡೆ 10, ಈ ಕಡೆ 1. 36 10 360. 36 1 36. ಇದನ್ನು ಕೂಡಿಸ್ಕೊಳ್ಳಿ. 360 + 36 396. ಇದೇನು ಸಿಕ್ತು ನಮಗೆ, ಮೊತ್ತ ಸಿಕ್ತು. ಮೊತ್ತ ಸಿಕ್ಕಾಗ ಸರಾಸರಿ ಏನು ಹೇಳುತ್ತಾ, ಸರಾಸರಿ ಈಕ್ವಲ್ ಟು ಸರಾಸರಿ ಮೊತ್ತ ಡಿವೈಡ್ ಬೈ ಸಂಖ್ಯೆ. ಮೊತ್ತ ಅಂದಲ್ಲಿ 396 ಡಿವೈಡ್ ಬೈ ಸಂಖ್ಯೆ ಅಂದಲ್ಲಿ 4 ಸಂಖ್ಯೆಗಳು. 4 1 4 9 36. 39ರಲ್ಲಿ 36 ಹೋದರೆ 3 ಉಳಿತು. 3 ಮತ್ತು ಮುಂದೆ 6 ಇದೆ, 36 ಇತ್ತು, ಮತ್ತು 9. ಆನ್ಸರ್ ಬಂತು 99. ಸರಾಸರಿ ಏನು ಬಂತು, 99. ನೋಡಿ, ಇದನ್ನು ಈಸಿ ಟ್ರಿಕ್ಸ್ಗಿಂತ ಬಿಡಿಸಿದ್ರೂ ಆನ್ಸರ್ ಒಂದೇ ಇದೆ, ಕಾನ್ಸೆಪ್ಟ್ ಮೂಲಕ ನೋಡಿದ್ರೂ ಆನ್ಸರ್ ಒಂದೇ ಇದೆ. ಇದನ್ನು ಯಾಕಪ್ಪ ನಾವು ಇಲ್ಲಿ 36 ಮೊತ್ತಕ್ಕೆ ನಾವು 11ನ್ನು ಗುಣಿಸ್ಬೇಕಪ್ಪ ಅಂತಂದರೆ, ಇಲ್ಲಿ ನೋಡಿ ನಾನು ನಿಮ್ಗೆ ಹೇಳೋದು ಏನಪ್ಪ ಅಂತಂದರೆ, ಅವ್ರೇನಂದಾರ ಪ್ರತಿಯೊಂದು ಸಂಖ್ಯೆಯನ್ನು 11ರಿಂದ ಭಾಗಿಸಿ ಅಂದಾರ. ಪ್ರತಿಯೊಂದು ಸಂಖ್ಯೆಯನ್ನು 11ರಿಂದ ಗುಣಿಸಿ ಅಂದಾರ. ಪ್ರತಿಯೊಂದು ಸಂಖ್ಯೆ ಅಂದರೆ ಆ ಸಂಖ್ಯೆಗಳು ಯಾವುದವು ಗೊತ್ತಿಲ್ಲ, ಆದರೆ ಸಂಖ್ಯೆಗಳನ್ನ ನಾವು 9 ಅಂತ ಅನ್ಕೋಬೋದು. 9 ಅನ್ನೋದನ್ನು 9 ಅನ್ನೋ ಸಂಖ್ಯೆಗಳೆಷ್ಟಿದಾವೆ, 4 ಅದಾವೆ, ಹೌದಲ್ಲ? ಸಂಖ್ಯೆಗಳು 4 ಅದಾವಲ್ಲ. ಇದನ್ನು ಎಷ್ಟರಿಂದ 11ರಿಂದ ಗುಣಿಸಿ ಅಂದಾರ. 11ರಿಂದ ಗುಣಿಸಿದಾಗತ್ತಂದ. ಇವಾಗ ನೋಡಿ ಇವುಗಳದ್ದು ಆನ್ಸರ್ ಏನು ಬರ್ತೈತಿ, 9 11 99 99 99 99. 4 ಸಂಖ್ಯೆಗಳದು, ಅವುಗಳ ವ್ಯಾಲ್ಯೂ ಏನಾಯಿತು 99 99. ಎಷ್ಟು ಬರುತ್ತೆ ಇದ್ರದ್ದು ಒಟ್ಟು ಕೂಡಿಸಿದಾಗ ಎಷ್ಟು ಬರುತ್ತೆ, ಇದು 99. ಒಟ್ಟು ಕೂಡಿಸಿದಾಗ ಎಷ್ಟು ಬರ್ತೈತಿ, 396 ಬರುತ್ತೆ. ಈ 396ನ ನಾವು 4ರಿಂದ ಭಾಗಿಸ್ಬೇಕಾಗತ್ತೆ. ಆ ಭಾಗಿಸಿದಾಗ ಎಷ್ಟು ಬರ್ತೈತಿ, 99 ಆನ್ಸರ್ ಬರ್ತೈತಿ. ಇದನ್ನು ಕಾನ್ಸೆಪ್ಟ್ ರೀತಿಯಲ್ಲೇ ನಿಮ್ಗೆ ತಿಳಿಸ್ತೀನಿ ತಡಿ. ಇಲ್ಲಿ ನೋಡಿ 4 ಸಂಖ್ಯೆಗಳದು ಎಕ್ಸ್ ಅಂತ 4 ಸಂಖ್ಯೆಗಳದವು. ಆ 4 ಸಂಖ್ಯೆಗಳ ಸರಾಸರಿ 9 ಅಂದಾಗ ನಾವು ಇವುಗಳ ಬೆಲೆ ಏನಂತ ತಿಳ್ಕೊಳ್ಳೋಣ, 9 ಅಂತ ತಿಳ್ಕೊಳ್ಳೋಣ. ಪ್ರತಿಯೊಂದು ಸಂಖ್ಯೆನ, ಈ ಸಂಖ್ಯೆಗಳನ್ನು ಏನು 11ರಿಂದ ಗುಣಿಸಿದಾಗತ್ತ ನಾನು
11ರಿಂದ ಗುಣಿಸೋದು. ಗುಣಿಸಿದಾಗ ಎಷ್ಟು ಬರ್ತೈತಿ? 11 9 99, ಇದನ್ನು 99, ಇದನ್ನು 99, ಇದನ್ನು 99. ಇಲ್ಲಿ ಎಷ್ಟಾಯಿತು? ಇವುಗಳದ್ದು ಟೋಟಲ್ ವ್ಯಾಲ್ಯೂ ಎಷ್ಟಾಯಿತು? 396 ಆಯಿತು. ಇಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ ಸಂಖ್ಯೆಗಳು ಎಷ್ಟದ? 4 ಅದಾವೆ. 4ರಿಂದ ಭಾಗಿಸಿದಾಗ ಎಷ್ಟು ಬರುತ್ತೆ ಆನ್ಸರ? 4 9 36, 4 9 36. ಇಲ್ಲಿ ನೀವು ಹ್ಯಾಂಗೆ ಬಿಡಿಸ್ತಿರಲ್ಲ ಇಂಪಾರ್ಟೆಂಟ್ ಅಲ್ಲ, ನೀವು ಪ್ರಶ್ನೆಗಳನ್ನು ಏನು ಅರ್ಥ ಮಾಡ್ಕೊಂಡಿರಲ್ಲ ಅದು ಇಂಪಾರ್ಟೆಂಟ್. ಆ ಪ್ರಶ್ನೆ ಅರ್ಥ ಆಗಿತ್ತಪ್ಪ ಅಂತಂದ್ರೆ ನಿಮ್ಗೆ ನಾನು ಇಷ್ಟೆಲ್ಲ ಬಿಡಿಸಿ ತೋರಿಸಿದೆ ನೋಡಿ. ಇಲ್ಲೊಂದು ಥರ ಬಿಡಿಸಿ ತೋರಿಸಿದೆ, ಇದು ಒಂದು ಥರ ಬಿಡಿಸಿ ತೋರಿಸಿದೆ, ಇದು ಕಾನ್ಸೆಪ್ಟ್ ಒಂದು ಥರ ಬಿಡಿಸಿ ತೋರಿಸಿದೆ, ಇದು ಈಸಿ ಡ್ರಿಂಕ್ ಅಂತ ಇದೊಂದು ಥರ ಬಿಡಿಸಿ ತೋರಿಸಿದೆ. ಡೈರೆಕ್ಟಾಗಿ ನಾವು ಯಾವ ಥರ ಬಿಡಿಸ್ಬೋದು ಅಂತ ಇದನ್ನು ತೋರಿಸಿದ್ದೆ. ನೋಡಿ ನಿಮ್ಗೆ ಯಾವ್ದು ಸರಳ ಅನಿಸುತ್ತೋ ಅದನ್ನು ಬಿಡಿಸಿ. ಇಲ್ಲಿ ನೋಡಿ, 45 ಸಂಖ್ಯೆಗಳ ಸರಾಸರಿ 12. ಪ್ರತಿಯೊಂದು ಸಂಖ್ಯೆಯನ್ನು 4ರಿಂದ ಭಾಗಿಸಿದಾಗ ದೊರೆತ ಹೊಸ ಸಂಖ್ಯೆಗಳ ಸರಾಸರಿ ಏನು ಅಂತ ಪ್ರಶ್ನೆ ಇದೆ. ಇಲ್ಲಿ ಅಗಳನ್ನೇ ಹೇಳಿದೆ ನಾನು, ಒಂದು ಕೂಡಿಸೋದಾಗಲಿ, ಕಳೆಯೋದಾಗಲಿ, ಗುಣಿಸೋದಾಗಲಿ ಅಥವಾ ಭಾಗಿಸೋದಾಗಲಿ, ಇಲ್ಲಿ ಪ್ರತಿಯೊಂದು ಸಂಖ್ಯೆಗೆ ಇಲ್ಲಿ ಏನೇನು ಚೇಂಜಸ್ ಆಗುತ್ತಲ್ಲ ಅದು ಸರಾಸರಿಯಲ್ಲೂ ಚೇಂಜಸ್ ಆಗುತ್ತಂತ. ಸರಾಸರಿ ಎಷ್ಟಿದೆ? 12 ಇದೆ. ಇಲ್ಲಿ ಏನಪ್ಪ ಅಂತಂದ್ರೆ ಭಾಗಿಸ್ಬೇಕಂತ ಹೇಳಿದ್ದಾರೆ. ಎಷ್ಟರಿಂದ? 4ರಿಂದ. 4 1 4 3 ಆನ್ಸರ್ ಬಂತು 3. ಇದನ್ನು ಬಿಡಿಸಿ ನೋಡೋಣ ಯಾವ ಥರಪ್ಪ ಅಂತ. ಇಲ್ಲಿ 45 ಸಂಖ್ಯೆಗಳಿದಾವೆ, ಇಂಟು ಸರಾಸರಿ ಎಷ್ಟಿದೆ? 12. 12 ಇದ್ದಾಗ ನಾವೇನು ಮಾಡಬೇಕು? ಇದು ಸಂಖ್ಯೆ ಆಯಿತು ಇಂಟು ಇದು ಸರಾಸರಿ ಈಕ್ವಲ್ ಟು ಮೊತ್ತ. ಇಲ್ಲಿ ಏನಾಗುತ್ತಾ ನೋಡಿ, 45 10 450, 45 2 90, ಇದು ಬಂತು 540. ನಾ ಏನು ಮಾಡಿದಪ್ಪ ಅಂತಂದ್ರೆ 45ನ್ನ 12ರಲ್ಲಿ ಹೊಡೆಯೋ ಬದಲಿ 10ರಲ್ಲಿ ಮತ್ತು 2ರಲ್ಲಿ ಹೊಡೆದೆ. 10ರಲ್ಲಿ ಹೊಡೆದಾಗ 450 ಸಿಕ್ತು, 2ರಲ್ಲಿ ಹೊಡೆದಾಗ 90 ಸಿಕ್ತು. ಅವೆರಡೂ ಕೂಡಿಸಿದಾಗ 540 ಸಿಕ್ತು. 540 ಗೊತ್ತಾ? 4ರಿಂದ ಭಾಗಿಸ್ಬೇಕು. ಇಲ್ಲಿ ಡೈರೆಕ್ಟಾಗಿ 4ರಿಂದ ಭಾಗಿಸ್ಬೇಕು. 4 1 4 1 ಹಾಂ, ಇಲ್ಲಿ 1 ಉಳಿತು ಮತ್ತು 4 14 ಆಯಿತು. 4 3 12. 14ರಲ್ಲಿ 12 ಹೋದರೆ 2 ಉಳಿತು. 4 5 20. ಇಲ್ಲಿ ಏನು ಬತ್ತು ಆನ್ಸರು? 135 ಬತ್ತು. ಮೊತ್ತ ಸಿಕ್ತು. ಈಗ ಸರಾಸರಿ ಏನು ಹೇಳುತ್ತಾ? ಸರಾಸರಿ ಈಕ್ವಲ್ ಟು ಮೊತ್ತ ಡಿವೈಡ್ ಬೈ ಸಂಖ್ಯೆ. ಮೊತ್ತ ಅಂದಲ್ಲಿ 135 ಇಟ್ಟುಕೊಳ್ಳಿ. ಸಂಖ್ಯೆ ಅಂದಲ್ಲಿ ಎಷ್ಟು ಸಂಖ್ಯೆಗಳದ? 45. 45 1 45 3 ಡೈರೆಕ್ಟ್ ಆನ್ಸರ್ ಬರುತ್ತೆ. ಇಲ್ಲೊಂದು ಪ್ರಶ್ನೆ ಇದೆ. 3 ಸಂಖ್ಯೆಗಳ ಸರಾಸರಿ 105. ಪ್ರತಿಯೊಂದು ಸಂಖ್ಯೆನೂ 7ರಿಂದ ಭಾಗಿಸಿದಾಗ ದೊರೆತ ಹೊಸ ಸಂಖ್ಯೆಗಳ ಸರಾಸರಿ ಏನು ಅಂತ ಕೇಳಿದಾನೆ. ಇಲ್ಲಿ ನಾವೇನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ನೋಡಿ ಅವಾಗ ಹೇಳಿದೆ ನಾನು 105 ಸರಾಸರಿ ಇದೆ ಅಂದ್ರೆ ಅದನ್ನು ಅಲ್ಲಿ ಏನು ಹೇಳಿದಾನೆ? ಭಾಗಿಸುವುದು ಹೇಳಿದಾನೆ. ಎಷ್ಟರಿಂದ? 7ರಿಂದ. 7ರಿಂದ ಭಾಗಿಸಿ ಏನು ಬರುತ್ತೆ ನೋಡಿ, 7 1 7 1. ಆಮೇಲೆ ಇಲ್ಲಿ 3 ಉಳಿತು, ಇದು 5 35, 7 5 35 ಈಕ್ವಲ್ ಟು ಬಂತು ಆನ್ಸರ್ 15. ಇದೇ ನಿಮ್ಮ ಆನ್ಸರ್ ಆಗಿರ್ತೈತೆ. ಇದನ್ನು ಬಿಡಿಸಿ ನೋಡಿದಾಗ ಏನಪ್ಪ ಅಂತಂದ್ರೆ 3 ಸಂಖ್ಯೆಗಳದು ಇಂಟು ಸರಾಸರಿ ಎಷ್ಟಿದೆ? 105 ಇಂಟು ಸರಾಸರಿ ಈಕ್ವಲ್ ಟು ಮೊತ್ತ ಬರುತ್ತೆ. ಇವಾಗ ನೋಡಿ, 3 5 15, ಒಂದನ್ನು ಮೇಲೆ ಇಡ್ತೀನಿ. 3 0 0, 1ಕ್ಕೆ 1 ಉಳಿತು. ಆಮೇಲೆ 3 1 3. ಇದು ಬಂದುಬಿಡ್ತು 315. 315 ಬಂದಾಗ ಅವ್ರೇನು ಹೇಳಿದಾನಪ್ಪ ಅಂತಂದ್ರೆ ಪ್ರತಿಯೊಂದು ಸಂಖ್ಯೆನೂ 7ರಿಂದ ಭಾಗಿಸಿ ಅಂತಂದ. ಈ 315ನ 7ರಿಂದ ಭಾಗಿಸಿದಾಗ ಎಷ್ಟು ಬರುತ್ತೆ? 7 1 7 4 28. 30ರಲ್ಲಿ 28 ಹೋದರೆ 3 ಉಳಿತು, ಅದು 35 ಆಯಿತು. 7 5 35 ಈಕ್ವಲ್ ಟು ಬತ್ತು ಆನ್ಸರ 45. ಈ 45 ಬಂದಿರೋದನ್ನು ಸರಾಸರಿ ಕಂಡುಹಿಡಿಯೋದು. ಸರಾಸರಿ ಈಕ್ವಲ್ ಟು ಮೊತ್ತ ಡಿವೈಡ್ ಬೈ ಸಂಖ್ಯೆ. ಮೊತ್ತದಲ್ಲಿ ಈ 45 ಇಡೋಣ. 45 ಇಟ್ಟವೆ. ಡಿವೈಡ್ ಬೈ ಸಂಖ್ಯೆಯಲ್ಲಿ ಎಷ್ಟು ಸಂಖ್ಯೆಗಳದು? 3. 3 1 3 1
ಆಮೇಲೆ 1 ಮತ್ತು 15 3 5 15 ಆನ್ಸರ್ ಬಂತು 15. ಈ ರೀತಿಯೂ ಮಾಡ್ಬೋದು. ಇಲ್ಲಿ ಏನು ಹೇಳ್ತಿದ್ದಾನಪ್ಪ ಅಂತಂದ್ರೆ ಇದನ್ನು ಕಾನ್ಸೆಪ್ಟ್ ಮೂಲಕ ಬಿಡಿಸಿ ತೋರಿಸ್ತೀನಿ ತೆಗಿ. ನಿಮಗೆ ಇದಂಥ ಕಾನ್ಸೆಪ್ಟನ್ನ ಹೇಳ್ತೀನಿ ನೋಡಿ. 3 ಸಂಖ್ಯೆಗಳದು, ಆ ಸಂಖ್ಯೆಗಳನ್ನು ಎಕ್ಸ್ ಅಂತ ಅಂದ್ಕೊಳ್ಳು. ಅಲ್ಲಿ ಸರಾಸರಿ ಬಂದ್ಬಿಟ್ಟು 105 ಅಂತ ಹೇಳ್ತಿದ್ದಾನೆ. ಇವುಗಳ ಬೆಲೆ 105 ಅಂತ ಸರಾಸರಿ ಪ್ರಕಾರ ಕೊಟ್ಟಾಗ 105 ಕೊಟ್ಟಾಗ ಪ್ರತಿಯೊಂದು ಸಂಖ್ಯೆಯನ್ನು 7ರಿಂದ ಭಾಗಿಸಿ. ಪ್ರತಿಯೊಂದು ಸಂಖ್ಯೆ ಅಂದರೆ ಈ ಸಂಖ್ಯೆನೂ ಈ ಸಂಖ್ಯೆನೂ ಈ ಸಂಖ್ಯೆನೂ 7ರಿಂದ ಭಾಗಿಸ್ಬೇಕು. 7 ಒಂದಲೆ 7 1 35, ಇಲ್ಲಿ 15 ಬಂತು. ಇಲ್ಲಿ ಅದೇ ಥರ 7 1 7 15 7 1 7 15. ಇಲ್ಲಿ ಬರುವಂಥ ಆನ್ಸರ್ ಏನು 15 15 15. ಭಾಗಿಸಿದಾಗ ದೊರೆತ ಹೊಸ ಸಂಖ್ಯೆಗಳ ಸರಾಸರಿ ಕಂಡುಹಿಡಿಯೋಣ ನಾನು. ಈಗ 15 15 3 ಸಂಖ್ಯೆಗಳು ಸಿಕ್ಕೋಲ್ಲ. ಇವುಗಳ ಸರಾಸರಿ ನೋಡ್ಬೇಕಂದಾಗ ನಾವೇನು ಮಾಡಬೇಕಾಗುತ್ತೆ, ಇದನ್ನು ಪ್ಲಸ್ ಮಾಡಬೇಕಾಗುತ್ತೆ. 1 2 15 15 30 30 ಪ್ಲಸ್ 15 45 ಆಯಿತು. ಈ 45ನ್ನು ಇಲ್ಲಿ ಸಂಖ್ಯೆಗಳೆಷ್ಟದವು 3 ಸಂಖ್ಯೆಗಳು. 3 1 3 15 ಆನ್ಸರ್ ಬಂದುಬಿಡುತ್ತೆ.